ನಿಮ್ಮ ಫೋನ್ ಪೇ ವ್ಯಾಲೆಟ್ ನಲ್ಲಿ ಮನಿ ಇದೆಯಾ? ಒಂದು ವರ್ಷ ನೀವು ಯೂಸ್ ಮಾಡದೇ ಇದ್ರೆ ₹100 ಚಾರ್ಜ್ ಬೀಳ್ಬೋದು. ಹೌದು, ಫೋನ್ ಪೇ ಜೂನ್ 2026 ಇಂದ ಹೊಸ ರೂಲ್ಸ್ ಇಂಟ್ರೊಡ್ಯೂಸ್ ಮಾಡಿದೆ. ನಿಮ್ಮ ಫೋನ್ ಪೇ ವ್ಯಾಲೆಟ್ ನಲ್ಲಿ 365 ಡೇಸ್ ಇಂದ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತಂದ್ರೆ ಅದನ್ನ ಇನ್ಆಕ್ಟಿವ್ ವ್ಯಾಲೆಟ್ ಅಂತ ಮಾರ್ಕ್ ಮಾಡುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಫೋನ್ ಪೇ ವ್ಯಾಲೆಟ್ ಬ್ಯಾಲೆನ್ಸ್ ಯೂಸ್ ಮಾಡಿದ ಟ್ರಾನ್ಸಾಕ್ಷನ್ ಮಾತ್ರ ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗುತ್ತೆ. ಈ ಕೆಲಸಗಳು ಆಕ್ಟಿವಿಟಿ ಆಗಿ ಕೌಂಟ್ ಆಗಲ್ಲ. ಫೋನ್ ಪೇ ಓಪನ್ ಮಾಡೋದು, ಬ್ಯಾಂಕ್ ಅಕೌಂಟ್ ನಿಂದ UPI ಪೇಮೆಂಟ್ ಮಾಡೋದು, ವ್ಯಾಲೆಟ್ ಯೂಸ್ ಮಾಡದೆ ಮೊಬೈಲ್ ರಿಚಾರ್ಜ್ ಅಥವಾ ಬಿಲ್ ಪೇಮೆಂಟ್ ಮಾಡೋದು, ವ್ಯಾಲೆಟ್ KYC ಕಂಪ್ಲೀಟ್ ಮಾಡೋದು. ಸೊ ಫೋನ್ ಪೇ ಏನ್ ಹೇಳ್ತಿದೆ ಅಂತಂದ್ರೆ ವ್ಯಾಲೆಟ್ ಇನ್ಆಕ್ಟಿವ್ ಆಗಿದ್ರು ಅದ್ರ ಮೈಂಟೆನೆನ್ಸ್, ಸೆಕ್ಯೂರಿಟಿ, ಮಾನಿಟರಿಂಗ್ ಮತ್ತೆ ಕಂಪ್ಲೈನ್ಸ್ ಚೆಕ್ ಕಂಟಿನ್ಯೂ ಆಗಿರುತ್ತೆ. ಅದಕ್ಕಾಗಿ ಫೋನ್ ಪೇ ಕ್ವಾರ್ಟರ್ಲಿ ₹100 ಪ್ಲಸ್ GST ಮೇಂಟೆನೆನ್ಸ್ ಫೀಸ್ ನ ಚಾರ್ಜ್ ಮಾಡುತ್ತೆ. ಆದ್ರೆ ಟೆನ್ಷನ್ ಬೇಡ, ಮನಿ ಡಿಡಕ್ಟ್ ಮಾಡೋಕೆ ಮುಂಚೆ ಫೋನ್ ಪೇ 15 ಡೇಸ್ ನೋಟಿಸ್ ಪೀರಿಯಡ್ ಕೊಡುತ್ತೆ ಮತ್ತೆ ಮಲ್ಟಿಪಲ್ ನೋಟಿಫಿಕೇಶನ್ಸ್ ಕಳಿಸುತ್ತೆ. ಆ 15 ಡೇಸ್ ಒಳಗಡೆ ವ್ಯಾಲೆಟ್ ಬ್ಯಾಲೆನ್ಸ್ ಯೂಸ್ ಮಾಡಿ ಒಂದು ಸ್ಮಾಲ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು, ನಿಮ್ ವ್ಯಾಲೆಟ್ ಮತ್ತೆ ಆಕ್ಟಿವ್ ಆಗುತ್ತೆ. ಸೊ ನಿಮ್ ಫೋನ್ ಪೇ ವ್ಯಾಲೆಟ್ ನಲ್ಲಿ ಬ್ಯಾಲೆನ್ಸ್ ಇದೆಯಾ ಅಂತ ಈಗಲೇ ಚೆಕ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಟೆಕ್ ಅಪ್ಡೇಟ್ಸ್ಗಾಗಿ ಐಟೆಕ್ ಹುಡುಗನ ಫಾಲೋ ಮಾಡ್ಕೊಳ್ಳಿ.